ನಮಸ್ತೆ ವೀಕ್ಷಕರೇ, ರುದ್ರೇಶ್ ಕೋಟೆನಾಡು ಯೂಟ್ಯೂಬ್ ಚಾನೆಲ್ ಇಂದ ಸ್ವಾಗತ. ನಾವು ಎಲ್ಲಾ ಕಡೆ ನೋಡಿವಿ, ಭಾರತದಾದ್ಯಂತ ಯಾವುದೇ ಊರಿಗೆ ಹೋದ್ರು ಯಾವುದೋ ಒಂದು ದೇವತೆ ಇರ್ಬೋದು, ಯಾವುದೇ ಒಂದು ದೇವರು ಇರ್ಬೋದು, ಅಂದ್ರೆ ಗಂಡು ದೇವರು ಇರ್ಬೋದು, ಹೆಣ್ಣು ದೇವರು ಇರ್ಬೋದು, ಅದನ್ನ ಕೂರಿಸಿ ರಥೋತ್ಸವನ್ನ ಮಾಡೋದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ ಸ್ನೇಹಿತರೆ. ಆದ್ರೆ ನಾವು ಹೊಸಪೇಟೆಯಲ್ಲಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲಿಗೆ ಈ ಹೊಸಪೇಟೆಯಲ್ಲಿ ಸರ್ವ ಧರ್ಮಗಳ ಜಾತ್ರೆಯನ್ನ ಆಚರಿಸಿದ್ದಾರೆ. ಇದು ಇವತ್ತಿಗೆ 8ನೇ ವರ್ಷದ ಈ ಜಾತ್ರೆಯಾಗಿದೆ. ಸೀಮಿತವಲ್ಲ, ಇಲ್ಲಿ ಎಲ್ಲಾ ಧರ್ಮಗಳನ್ನ ಒಗ್ಗೂಡಿಸಿ ಒಂದೊಂದು ಧರ್ಮಕ್ಕೂ ಒಂದೊಂದು ಧರ್ಮ ಗ್ರಂಥ ಇದೆ. ಆ ಎಲ್ಲಾ ಧರ್ಮ ಗ್ರಂಥಗಳನ್ನ ಒಗ್ಗೂಡಿಸಿ ಆ ದೇವರ ಸ್ಥಾನದಲ್ಲಿ ಆ ಧರ್ಮ ಗ್ರಂಥಗಳನ್ನ ಇಲ್ಲಿ ಇಟ್ಟು ಇಲ್ಲಿ ರಥೋತ್ಸವನ್ನ ಮಾಡ್ತಾರೆ. ಇದು ಇಲ್ಲಿಯ ವಿಶೇಷತೆ. ಮತ್ತೆ ಇಲ್ಲಿ ಇಂಥದ್ದೇ ಧರ್ಮ, ಇಂಥದೇ ಜಾತಿ ಅನ್ನೋ ಜಾತಿ ಭೇದ ಭಾವವಿಲ್ಲದೆ ಬಸವಣ್ಣನವರು ಅಂದು ಕಂಡಂತಹ ಕನಸನ್ನ ನನಸಾಗುವ ಹಾದಿಯಲ್ಲಿ ಈ ಹೊಸಪೇಟೆಯಲ್ಲಿ ಮೊಟ್ಟ ಮೊದಲಿಗೆ ಆಚರಿಸಿದ್ರೆ ಕಾರ್ಯಕ್ರಮ ಜರುಗ್ತಾ ಇದೆ ಸ್ನೇಹಿತರೆ. ಇದು ತುಂಬಾ ಖುಷಿ ತರತಕ್ಕಂತಹ ವಿಚಾರ. ಮತ್ತೆ ಈ ಮಠದಲ್ಲಿ ಈ ಕಾರ್ಯಕ್ರಮವನ್ನ ಜರುಗಿಸ್ತಾ ಇರೋದು ಸಮೇತ ಇದು ನಮಗೆ ತುಂಬಾ ಖುಷಿಯನ್ನ ಮತ್ತು ಸಂತೋಷವನ್ನ ತರ್ತಕ್ಕಂತಹ ಕಾರ್ಯಕ್ರಮ. ಇದು ಕೇವಲ ಮಾತಿನಲ್ಲಿರಬಾರದು, ಇದರ ಕಾರ್ಯ ತತ್ವ ರೂಪದಲ್ಲಿ ಇದು ಜಾರಿಯಲ್ಲಿ ಬರಬೇಕು ಅನ್ನೋದನ್ನ ಈ ಮೂಲಕ ನಾನು ಹೇಳ್ತೀನಿ ಸ್ನೇಹಿತರೆ. ಕಾರ್ಯಕ್ರಮವನ್ನ ಮೊಟ್ಟ ಮೊದಲಿಗೆ ಜಾರಿಗೆ ತಂದವರು ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳು ಇಂತಹ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದಾರೆ. ಇದು ಬಸವಣ್ಣವರು ಅಂದು ಕಂಡಂತಹ ಕನಸು ನನಸಾಗುವ ಒಂದು ಸಮಯ ಬಂದಿದೆ ಅಂತ ಕೂಡ ಹೇಳ್ಬೋದು.
ವೀಕ್ಷಕರೇ, ಇವತ್ತು ಹೊಸಪೇಟೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ರಥೋತ್ಸವ ನಡೀತಾ ಇದೆ ಶ್ರೀ ಕೊಟ್ಟೂರೇಶ್ವರ ಮಠದ ವತಿಯಿಂದ. ಏನಪ್ಪಾ ಅಂತಂದ್ರೆ ಹೊಸಪೇಟೆಯಲ್ಲಿ ವಿಶೇಷ ರೀತಿಯ ಈ ಜಾತ್ರಾ ಮಹೋತ್ಸವ ಏನು ವಿಶೇಷ ಅಂತಂದ್ರೆ ಏನು, ಹಾಗೇನೆ ಈ ಒಂದು ಹೊಸಪೇಟೆಯಲ್ಲಿ ವಿಶೇಷ ರೀತಿಯಲ್ಲಿ ಈ ಒಂದು ರಥೋತ್ಸವ ಯಾಕೆ ಆಚರಣೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳೋಣ ಸ್ನೇಹಿತರೆ. ಮೊದಲನೇದಾಗಿ ತಾವು ತಮ್ಮ ಹೆಸರನ್ನು ಹೇಳೋದ್ರ ಮೂಲಕ ಈ ರಥೋತ್ಸವದ ಉದ್ದೇಶವನ್ನು ಹೇಳ್ತಾರೆ. ಮೊದಲನೇದಾಗಿ ಪಿ ವೆಂಕಟೇಶ್ ಅಂತ, ಕರ್ನಾಟಕ ಕಲೆಗಳ ಕ್ರಿಯಾಶೀಲ ಸಮಿತಿಯ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು. ನಾನು ನಿಜವಾಗ್ಲೂ ಕೂಡ ಈ ವಾಹಿನಿ ಮೂಲಕ ಹೊಸಪೇಟೆಯಲ್ಲಿ, ಅದು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರಥ ಯಾವ್ದಾದ್ರು ಇದ್ರೆ ಅದು ಸರ್ವಧರ್ಮಗಳ ರಥ. ಇಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಂದು ಉತ್ಸವ ಮೂರ್ತಿಯನ್ನು ಇದರಲ್ಲಿ ಕೊಡಿಸೋದಲ್ಲ. ಇದರಲ್ಲಿ ಅನ್ಯ ಧರ್ಮಗಳ ಗ್ರಂಥಗಳನ್ನ ಅದು ಇಟ್ಕೊಂಡು ತೇರು ಎಳೆಯುವಂತದ್ದು ನಿಜವಾಗ್ಲೂ ಕೂಡ ಬಹಳ ಅರ್ಥಪೂರ್ಣ. ಇವತ್ತೇನಾದ್ರೂ ರಾಜಕೀಯ ವ್ಯಕ್ತಿಗಳು ಇದನ್ನ ನೋಡಿದ್ರೆ ಇನ್ನು ಮುಂದೆ ಆದ್ರೂ ಸಹ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸರ್ವಧರ್ಮೀಯರಿಗೆ ಸಮಪಾಲು ಸಮಬಾಳ ಅನ್ನುವಂತ ಒಂದೇನು ಅಂಬೇಡ್ಕರ್ ನಿಯಮ ಇದೆ. ಈ ಒಂದು ತೇರಿನಲ್ಲಿ ಎಲ್ಲಾ ಚಿತ್ರಗಳನ್ನ ನಾವು ನೋಡ್ಬೋದು, ಎಲ್ಲ ಧರ್ಮೀಯರ ಮಹಾಪುರುಷರ ಚಿತ್ರಗಳನ್ನ ಸಹ ನಾವು ನೋಡ್ಬೋದು. ಅಂತ ವಿಭಿನ್ನವಾದಂತಹ ಒಂದು ತೇರನ್ನ ಮಾಡೋದ್ರ ಮುಖಾಂತರ ಕೊಟ್ಟೂರು ಸ್ವಾಮಿ ಮಠ ಇವತ್ತು ಮಾದರಿಯಾಗಿದೆ. ಅದಕ್ಕೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಲೇಬೇಕಾಗಿದೆ. ಇವತ್ತು ಮುಕ್ತಿಯತ್ತ ಅಥವಾ ಭಕ್ತಿ ಮಾರ್ಗದತ್ತ ಕೊಂಡೊಯ್ಯುವಂತ ಏಕೈಕ ಮಾರ್ಗ ಅಂದ್ರೆ ಅದು ಕೊಟ್ಟೂರು ಸ್ವಾಮಿ ಮಠ ಅಂತ ಒಂದು ಹೇಳೋದಕ್ಕೆ ಬಹಳ ಇಷ್ಟಪಡ್ತೀವಿ. ಇಲ್ಲಿ ಬಹಳ ಎಲ್ಲಾ ಸರ್ವಧರ್ಮೀಯರಿಗೂ ಸಹ ಯಾವುದೇ ಜಾತಿ ಭೇದ ಭಾವ ಇಲ್ಲದೇ ಇವತ್ತು ಎಲ್ಲಾ ಧರ್ಮಗುರುಗಳ ಪುಸ್ತಕಗಳನ್ನು ಇಟ್ಟು ಹೇಳಿತಾರಂದ್ರೆ ಈ ಮಠ ಇನ್ಯಾಷ್ಟರ ಮಟ್ಟಿಗೆ ಒಂದು ಇದಾಗಿದೆ. ನಾನು ಹಂಗಾಗಿ ಅನ್ಯ ಧರ್ಮೀಯರನ್ನ ನಾನು ಕೇಳ್ಕೊಳ್ಳೋದಿಷ್ಟೇ, ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗ್ಲಾರ್ದೆ ಸರ್ವಧರ್ಮಗಳಲ್ಲಿ ಒಂದು ಖುಷಿ ಇದೆ, ಒಕ್ಕಟ್ಟಿದೆ, ಆ ಒಕ್ಕಟ್ಟಿನಲ್ಲಿ ಬಲ ಇದೆ ಅನ್ನುವಂತ ತೋರಿಸ್ಕೊಟ್ಟಿರ್ತಕ್ಕಂಥ ಕೊಟ್ಟೂರು ಸ್ವಾಮಿ ಮಠಕ್ಕೆ ನಾವೆಲ್ಲ ವಿಜಯನಗರ ಕ್ಷೇತ್ರದ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು ವೆಂಕಟೇಶ್ ಅವರೇ. ಹಾಗೇನೆ ನಮ್ಮ ವಾಹಿನಿಯ ಪರವಾಗಿ ಮತ್ತೊಬ್ಬ ಈ ಸಮಾಜ ಮುಖಂಡರಾಗಿರುವಂತಹ, ಹಾಗೇನೆ ಎಲ್ಲಾ ಧರ್ಮದ ಜೊತೆಗೆ ಎಲ್ಲಾ ಜಾತಿ ಜನಾಂಗದ ಜೊತೆಗೆ ಬೆರೆತಿರುವಂತಹ ಮಧುರ ಚನ್ನಶಾಸ್ತ್ರಿ ಅವ್ರನ್ನ ಮಾತಾಡಿಸಿದ್ರೆ, ಈಗ ಅವ್ರಿಗೆ ಕೇಳುವಂತ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ, ಇದು ಯಾರ ಉದ್ದೇಶ, ಹೇಗೆ ಅದು ಕಲ್ಪನೆ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಇದು ಹೊಸಪೇಟೆಯಲ್ಲಿ ಸಂಗನಬಸವ ಮಹಾಸ್ವಾಮಿಗಳು ಅವರು ಮಾಡಿರ್ತಕ್ಕಂಥ ಕೆಲಸ ವಿಶ್ವದಲ್ಲಿಯೇ. ಯಾಕೆಂದ್ರೆ ಒಂದೊಂದು ಧರ್ಮಕ್ಕೆ ಒಂದೊಂದು ಜಾತಿಗೆ ರಥೋತ್ಸವಗಳು ಜಾತ್ರೆಗಳು ಒಂದು ನಡೀತವೆ. ಆದ್ರೆ ಸರ್ವಧರ್ಮದ ರಥ ಇರೋದು ಇಡೀ ಭಾರತದಲ್ಲಿ ಹೊಸಪೇಟೆಯಲ್ಲಿ ಮಾತ್ರ. ಅದು ಸಂಗನಬಸವ ಮಹಾಸ್ವಾಮಿಗಳು ಈ 8 ವರ್ಷದ ಹಿಂದೆ ಈ ಒಂದು ರಥವನ್ನ ನಿರ್ಮಾಣ ಮಾಡಿ ಅವತ್ತಿನ ದಿನ ಪೇಜಾವರದ ವಿಶ್ವೇಶ್ವರ ತೀರ್ಥರನ್ನ ಕರೆಸಿಬಿಟ್ಟು ಈ ಒಂದು ಸರ್ವಧರ್ಮದ ರಥವನ್ನ ಚಾಲನೆ ಕೊಡಿಸಿದ್ರು. ಈ ರಥದಲ್ಲಿ ಸರ್ವಧರ್ಮದ ಎಲ್ಲ ಮಹಾಪುರುಷರ ಪ್ರವಾದಿಗಳ ಎಲ್ಲರ ಒಂದು ಚಿತ್ರಗಳಿವೆ. ಮತ್ತು ಕುರಾನ್, ಬೈಬಲ್, ಇವತ್ತು ಗ್ರಂಥ ಸಾಹಿಬ ಇರ್ಬೋದು, ತ್ರಿಪಿಟಕಗಳಿರ್ಬೋದು, ಎಲ್ಲ ಧರ್ಮದ ಗ್ರಂಥಗಳನ್ನ ಪಲ್ಲಕ್ಕಿಯ ಮುಖಾಂತರ ಅದನ್ನ ಮೆರೆಸಿಕೊಂತ ಬಂದು ಇವತ್ತು ರಥದಲ್ಲಿ ಅವನ್ನ ಇಟ್ಟು ಆ ಒಂದು ಗ್ರಂಥಗಳಿಗೆ, ಎಲ್ಲ ಧರ್ಮಗಳ ಗ್ರಂಥಗಳಿಗೆ ಈ ರಥವನ್ನ ಎಳಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ವಿಶ್ವದಲ್ಲಿ ಎಲ್ಲಿ ಇಲ್ಲ. ಅದು ಹಂಪಿಯ ಕ್ಷೇತ್ರ, ಇಂಥ ವಿಜಯನಗರ ಕ್ಷೇತ್ರದಲ್ಲಿ ಹೊಸಪೇಟೆಯಲ್ಲಿದೆ. ಈ ಒಂದು ದೊಡ್ಡ ಕೆಲಸವನ್ನ ಮಾಡಿರ್ತಕ್ಕಂಥವರು ಲಿಂಗೈಕ್ಯ ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳು. ಆ ನಂತರ 20ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು. ಅವರು ಸಹ ಅದೇ ಇಂದಿನ ಜಗದ್ಗುರುಗಳು ಯಾವ ರೀತಿಯ ಆದಿಯನ್ನ ಹಾಕಿದ್ದಾರೆ ಅದೇ ರೀತಿನೇ ಇವತ್ತು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಸರ್ವಧರ್ಮ ರಥದ ಅಂಗವಾಗಿ ಈ 10 ದಿನಗಳ ಕಾಲ ವಿಶ್ವ ಧರ್ಮ ದರ್ಶನ ಅಂತ ಒಂದು ಪ್ರವಚನವನ್ನ ಕಾರ್ಯ ನಡೀತು. ದಿನ ಸಾವಿರಾರು ಜನ ಬಂದು ಭಾಗವಹಿಸಿ ಆ ಒಂದು ಪ್ರವಚನವನ್ನ ಕೇಳಿದ್ದಾರೆ. ಇದು ಏನಂದ್ರೆ, ಇದರ ಉದ್ದೇಶ ಏನಂದ್ರೆ, ವಿಶ್ವಗುರು ಬಸವಣ್ಣನವರು, ಬಸವಾದಿ ಶರಣರು ಇವತ್ತು ಯಾವುದೇ ಇಂದಿನ ಇವತ್ತು ದಾರ್ಶನಿಕರಿರಲ್ಲ, ಯಾವುದೇ ರೀತಿಯ ಧರ್ಮಕ್ಕೆ ಜಾತಿಗೆ ಮೀಸಲಾದವರಲ್ಲ. ಅವ್ರೇನಂದ್ರೆ ವಿಶ್ವ ಧರ್ಮ, ಮಾನವ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ. ಪಂಪ ಹೇಳ್ತಾನಲ್ಲೇ, ಮನುಷ್ಯ ಜಾತಿ ತಾನೊಂದೇ ಒಲಂ ಎನ್ನುವಂತೆ ನಾವೆಲ್ಲರೂ ಮನುಷ್ಯರು ಎಲ್ಲ ಒಂದೇ ರೀತಿಯ ಸಹಬಾಳ್ವೆ ಸಹತ್ವದಲ್ಲಿ. ನನ್ನ ಹೆಸರು NS ರೇವಣಸಿದ್ದಪ್ಪ ಅಂತ ಹೇಳಿ ವೀರಶೈವ ಸಮಾಜದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ಕಳೆದ 8 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ವಿಶ್ವಧರ್ಮ ರಥವನ್ನು ಇಡೀ ವಿಶ್ವದಲ್ಲೇ ಎಲ್ಲಿ ಇಲ್ಲ, ಇದೇ ವಿಶೇಷ. ಕೊಟ್ಟೂರು ಸ್ವಾಮಿ ಸಂಗನಬಸವ ಮಹಾಸ್ವಾಮಿಗಳು ಈ ರಥವನ್ನು ಪ್ರಾರಂಭ ಮಾಡಿದ್ರು. ಇದಕ್ಕೆ ಎಲ್ಲಾ ಧರ್ಮದ ಸ್ವಾಮೀಜಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಥನ ಪೇಜಾವರ ಶ್ರೀಗಳು ಉದ್ಘಾಟನೆ ಮಾಡಿದ್ರು. ಆ ತದನಂತರದಿಂದ
ಪ್ರತಿ ವರ್ಷ ವಿಶ್ವಧರ್ಮ ಸಮ್ಮೇಳನದ ವಿಶೇಷ ಏನಂದ್ರೆ ಈ ರಥದ್ದು ಇಲ್ಲಿ ಯಾವುದೇ ಉತ್ಸವ ಮೂರ್ತಿನಾಗ್ಲಿ ಯಾವುದೇ ಸ್ವಾಮೀಜಿನಾಗ್ಲಿ ಇದು ರಥದಲ್ಲಿ ಕೂಡ್ಸಲ್ಲ. ಎಲ್ಲಾ ಧರ್ಮಗಳ ಸಾರ ಅವರ ಗ್ರಂಥಗಳನ್ನ ಆ ರಥದಲ್ಲಿಟ್ಟು ಅದನ್ನ ರಥೋತ್ಸವ ಮಾಡೋ ಮುಖಾಂತರ ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಈ ಉತ್ಸವದಲ್ಲಿ ಬೇರೆ ಎಲ್ಲ ಧರ್ಮಗಳೆಲ್ಲ ಅವ್ರವ್ರ ಧರ್ಮದವರು ಮಾತ್ರ ಭಾಗವಹಿಸ್ತಾರೆ. ಇದು ವಿಶ್ವಧರ್ಮ ರಥೋತ್ಸವದಲ್ಲಿ ಎಲ್ಲಾ ಧರ್ಮದವರು ಕೂಡ ಮೆರವಣಿಗೆ ಮುಖಾಂತರ ತಮ್ಮ ಗ್ರಂಥಗಳನ್ನ ತಂದು ರಥದಲ್ಲಿಡೋ ಮುಖಾಂತರ, ಆಮೇಲೆ ಎಲ್ಲರೂ ಕೂಡ ಸರ್ವಾನುಮತದಿಂದ ರಥವನ್ನು ಎಳೆಯುವ ಮುಖಾಂತರ ತಮ್ಮ ಉತ್ಸವವನ್ನು ಮತ್ತೆ ಧರ್ಮ ಭಕ್ತಿ ಮುಖಾಂತರ ಇದನ್ನ ಚಾಲನೆ ಕೊಡ್ತಾರೆ. ಹಾಗಾಗಿ ಇದು ಅತ್ಯಂತ ವಿಶೇಷ. ಇದು ವಿಶ್ವದಲ್ಲೇ ನಂಬರ್ 1. ಈಗಾಗಲೇ ಇದೇ ರೀತಿ ಹಾಲ್ಕೆರೆಯಲ್ಲಿ ಬೆಳ್ಳಿ ರಥೋತ್ಸವ ಇದೆ. ಅದು ಕೂಡ ವಿಶ್ವದಲ್ಲಿ ಎಲ್ಲಿ ಇಲ್ಲ. ಬೆಳ್ಳಿ ರಥನ ಬರೀ ಮಹಿಳೆಯರು ಮಾತ್ರ ಎಳೆಯುವಂಥದ್ದು. ವೇದಿಕೆಯಲ್ಲಿ ಕೂಡ ಸ್ವಾಮೀಜಿ ಅವ್ರನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ಮಹಿಳೆಯರೇ ಇರ್ತಾರೆ. ಅದು ಕೂಡ ವಿಶೇಷ. ಈ ತರದ ನಮ್ಮ ಲಿಂಗೈಕ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಂಗನಬಸವ ಸ್ವಾಮೀಜಿಗಳು ವಿಶೇಷವಾಗಿ ಅನೇಕ ಕಾರ್ಯಕ್ರಮ ಮಾಡ್ತಾ ಬಂದ್ದಾರೆ. ಇವತ್ತು ಬೆಳಗ್ಗೆ ಕೂಡ 1111 ತಾಯಂದರಿಗೆ ಉಡಿ ತುಂಬ ಕಾರ್ಯಕ್ರಮನ ಮಾಡಿದ್ರು. ಆಮೇಲೆ ಬಸವ ಜಯಂತಿಗೆ ಕಳೆದ 45 ವರ್ಷಗಳಿಂದ ಸರ್ವಧರ್ಮಗಳ ಸಾಮೂಹಿಕ ವಿವಾಹವನ್ನು ಮಾಡ್ಕೊಂತ ಕೂಡ ಬಂದಿದ್ದಾರೆ. ಹಾಗಾಗಿ ಅವರ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಧನ್ಯರು. ಅದೇ ರೀತಿಯಾಗಿ ಈಗಿರ್ತಕ್ಕಂಥ ಬಸವಲಿಂಗ ಮಹಾಸ್ವಾಮಿಗಳು ಕೂಡ ಅದನ್ನೇ ಮುಂದುವರಿಸಿದ್ರು. ಗುಜ್ಜಲ್ ಗಣೇಶ್ ಅವರು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ. ಅದು ಜಗದ್ಗುರು ಲಿಂಗೈಕ್ಯರಾದಂತ ಸ್ವಾಮಿಗಳು ಅವರ ಕೊಟ್ರು ಸ್ವಾಮಿಗಳವರ ಆಶೀರ್ವಾದದಿಂದ ಸುಮಾರು 8 ವರ್ಷದಿಂದ ನಾವು ಸರ್ವಧರ್ಮ ರಥಯಾತ್ರೆಯನ್ನ ಎಳಿತಾ ಇದ್ದೀವಿ. ಮಹಾಸ್ವಾಮಿಗಳ ಆದೇಶದಂತೆ ಈಗಲೂ ಕೂಡ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನಾಂಗರು ಕೂಡಿಕೊಂಡು, ನಾನು ಒಬ್ಬ ನಾಯಕ ಸಮಾಜದನ್ನಾಗಿ ನಾವು ವಾಲ್ಮೀಕಿ ರಾಮಾಯಣ ಒಂದು ಬುಕ್ಕವನ್ನು ತಗೊಂಡು ರಥದಲ್ಲಿ ಇಟ್ಟು ಎಲ್ಲಾ ಸಮಾಜದವರು ನಾವು ಯಾವ ರೀತಿ ಇಡ್ತೀವಿ ಎಲ್ಲಾ ಸಮಾಜದವರು ಕೂಡ ಅದೇ ರೀತಿ ಬುಕ್ಕಗಳನ್ನ ತಗೊಂಡು ಬಂದು ಆ ಒಂದು ಪುಸ್ತಕದ ಮುಖಾಂತರ ನಾವು ರಥವನ್ನು ಎಳಿತೇವೆ. ಇಡೀ ಭಾರತ ದೇಶದಾಗ ಎಲ್ಲಿ ಕೂಡ ಎಳೆಲಾರ್ದಕ್ಕಂತ ರಥೋತ್ಸವವನ್ನ ನಾವು ಸರ್ವಧರ್ಮ ರಥೋತ್ಸವನ ಮಾಡ್ತಾ ಇದೀವಿ. ನಮ್ಮ ತಾಯಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ತಾಯಿ ಭುವನೇಶ್ವರಿ ಪಂಪ ವಿರೂಪಾಕ್ಷೇಶ್ವರ ಸನ್ನಿಧಾನದಲ್ಲಿ ಇಂತ ಒಂದು ಮಾಡ್ತಾ ಇದೀವಿ ಅಂದ್ರೆ ಅದು ಒಂದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ಜಗದ್ಗುರು ನಮ್ಮ ಲಿಂಗೈಕ್ಯರಾದ ಕೊಟ್ರು ಮಹಾಸ್ವಾಮಿಗಳ ಆಶೀರ್ವಾದದಿಂದ ಎಲ್ರಿಗೂ ಕೂಡ ಮಳೆ ಬೆಳೆ ಎಲ್ಲ ಬರ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳು ಕೂಡ ಹೆಚ್ಚಿನ ಮಟ್ಟಿಗೆ ಆಗ್ಬೇಕಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲಾ ಸರ್ವಧರ್ಮದರು ನಾವು ಕೂಡಿಕೊಂಡು ಹೋಗೋಣ ಅಂತೇಳಿ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ರುದ್ರೇಶ್ ಕೋಟೆನಾಡು ಚಿತ್ರದುರ್ಗ ಇವರ ರುದ್ರೇಶ್ ಕೋಟೆನಾಡು ಚಾನೆಲ್ ವತಿಯಿಂದ ಹಾಗೂ ಹೊಸಪೇಟೆಯ ಹೆಸರಾಗು ಜಗದಳು ಯೂಟ್ಯೂಬ್ ಚಾನೆಲ್ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿದ್ದೀವಿ. ಎಲ್ಲರಿಗೂ ಶರಣಾರ್ಥಿ. ರುದ್ರೇಶ್ ಕೋಟೆನಾಡು ಚಿತ್ರದುರ್ಗ ಯೂಟ್ಯೂಬ್ ಚಾನಲ್ ಹಾಗೂ ಹೊಸಪೇಟೆಯ ಹೆಸರಾಗು ಜಗದಳು ಯೂಟ್ಯೂಬ್ ಚಾನಲ್ ನಿಂದ ಇವತ್ತೇನು ವಿಶೇಷವಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ, ರಥೋತ್ಸವ ನಡೀತಾ ಇದೆ. ಇದರ ಬಗ್ಗೆ ಅಜ್ಜೋರು ಇದ್ದಾರೆ, ಅವ್ರ ಬಗ್ಗೆ ಅವರು ಒಂದೆರಡು ಪರಿಚಯಾತ್ಮಕ ಕಾರ್ಯಕ್ರಮವನ್ನ ಇಲ್ಲಿ ಅವರು ಈ ವಿಶೇಷ ಜಾತ್ರೆಯ ಒಂದು 8 ವರ್ಷಗಳಿಂದ ನಡೀತಕ್ಕಂಥ ಜಾತ್ರೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ 8 ವರ್ಷಗಳಿಂದ ಸರ್ವಧರ್ಮ ಸಮನ್ವಯ ರಥೋತ್ಸವ ಅಂತಕ್ಕಂತಹ ವಿಶೇಷ ಕಾರ್ಯಕ್ರಮ ಜರುಗ್ತಾ ಇದೆ. ಈ ರಥೋತ್ಸವವನ್ನ ಪೂಜ್ಯ ನಮ್ಮ ಗುರುವರರಾದ ಲಿಂಗೈಕ್ಯ ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರು ಪ್ರಾರಂಭಿಸಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಜಾತಿಗಳ ಮಧ್ಯೆ ಇರತಕ್ಕಂತಹ ವೈಷಮ್ಯ ದೂರವಾಗಬೇಕು, ಧರ್ಮಗಳಲ್ಲಿ ಸೌಹಾರ್ದತೆ ಬೆಳಿಬೇಕು, ಧರ್ಮದ ಮೂಲ ತತ್ವ ದಯಾ ಶಾಂತಿ ಪರಸ್ಪರ ಗೌರವಿಸುವಿಕೆ ಎಲ್ಲರಲ್ಲಿ ಒಡಮೂಡಬೇಕು ಅನ್ನೋ ಉದ್ದೇಶದಿಂದ ಜಗತ್ತಿನಲ್ಲಿಯೇ ಎಲ್ಲಿಯೂ ಕಾಣದ ವಿಶೇಷ ರಥೋತ್ಸವ ಎಲ್ಲಾ ಧರ್ಮದವರು ಮತ್ತು ಎಲ್ಲ ಒಳಪಂಗಡದವರು ತಮ್ಮ ಮಹಾತ್ಮರ ಧರ್ಮ ಗ್ರಂಥಗಳನ್ನ ತೆಗೆದುಕೊಂಡು ಬಂದು ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ರಥೋತ್ಸವವನ್ನ ನೆರವೇರಿಸತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ ಹೊಸಪೇಟೆ ನಗರದ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ಈಗಾಗಲೇ 8 ವರ್ಷಗಳಿಂದ ಪ್ರಾರಂಭವಾಗಿದೆ. ಹೊಸಪೇಟೆ ನಗರದ ಸುತ್ತಮುತ್ತಲ ಗ್ರಾಮದವರಲ್ಲಿ ಪರಸ್ಪರ ಸೌಹಾರ್ದತೆ, ಏಕತೆ, ವಿವಿಧತೆಯಲ್ಲಿ ಏಕತೆ ಅಂತಕ್ಕಂತಹದ್ದು ಕೇವಲ ಸಾಮಾಜಿಕ ಅಲ್ಲ, ಧಾರ್ಮಿಕವಾಗಿಯೂ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ
ಬುದ್ಧಿವಂತರು, ವಿಚಾರಸ್ಥರು, ಸದ್ಭಕ್ತರು ಎಲ್ಲರೂ ಸ್ಪಂದಿಸ್ತಾ ಇರತಕ್ಕಂಥದ್ದು ಅದು ಬಸವಾದಿ ಶಿವಶರಣರ ಆಶೀರ್ವಾದ ಅಂತಂದು ಈ ಸಂದರ್ಭದೊಳಗೆ ಭಾವಿಸುತ್ತೇವೆ. ಧನ್ಯವಾದಗಳು ಸ್ವಾಮೀಜಿ ಅವರಿಗೆ. ಏನು ವಿಶೇಷ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತ ನಿಟ್ಟಿನಲ್ಲಿ ಇವತ್ತೇನು ಇಡೀ ಭಾರತ ದೇಶದಲ್ಲಿ ವಿಶೇಷವಾಗಿರ್ತಕ್ಕಂಥ ರಥೋತ್ಸವ ನಡೀತಾ ಇದೆ. ಇದರ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಧನ್ಯವಾದಗಳು ಎರಡು ಚಾನೆಲ್ ಪರವಾಗಿ. ನಮ್ದು ಹೆಸರಾಗೋ ಜಗದಳು ಅಂತೇಳಿ ಯೂಟ್ಯೂಬ್ ಚಾನಲ್ ರುದ್ರೇಶ್ ಬರಿ ಯೂಟ್ಯೂಬ್ ಚಾನಲ್ 327 ನಮ್ಮ ಲಿಂಕ್ ಎಷ್ಟು ಬಿಡ್ತೀರಾ ಸರ್? ಕಳಿಸ್ತೀನಿ ನಿಮ್ಗೆ ಆಯಂತ ಆಗ್ತೀವಿ ಸರ್. ನಮ್ದು ಹೊಸಪೇಟೆಯ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ನಾವೀಗ ಇದ್ದೇವೆ. ಹೆಸರಾಗು ಜಗದಳು ಹಾಗೂ ರುದ್ರೇಶ್ ಕೋಟೆನಾಡು ಈ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ಕೆಲವೊಂದು ಮಾಹಿತಿಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಈಗ ನಾವು ಸಂಗನ ಬಸವ ಮಹಾಸ್ವಾಮಿಗಳ ಪ್ರತಿಮೆ ಮುಂದೆ ನಿಂತುಕೊಂಡಿದ್ದೇವೆ ಕೊಟ್ಟೂರು ಸ್ವಾಮಿ ಮಠದ ಆವರಣದಲ್ಲಿ. ಈ ರಥೋತ್ಸವ ವಿಶೇಷ ರಥೋತ್ಸವ ಅನ್ನೋದ್ರ ಬಗ್ಗೆ ಅಜ್ಜೋರು ಈಗಾಗಲೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಉಪನ್ಯಾಸಕರಾಗಿರುವಂತಹ ಲೆಕ್ಚರ್ ಬಸವರಾಜ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರು ಇನ್ನೊಂದಿಷ್ಟು ಮಾಹಿತಿಯನ್ನ ಈ ರಥೋತ್ಸವದ ಬಗ್ಗೆ ಹೇಳ್ತಾರೆ, ತಿಳ್ಕೊಳ್ಳೋಣ ಸ್ನೇಹಿತರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದ ಬಸವಾದಿ ಶರಣರು ನಿರೂಪಿಸಿ ಹೋದಂತಹ ಮಹಾಮಾನವತವಾದ ಧರ್ಮವನ್ನ, ಆ ಧರ್ಮ ಪರಂಪರೆಯನ್ನ ಈ ಮಠದ ಹಿಂದಿನ ಪೀಠಾಧಿಪತಿಗಳಾದಂತ ಲಿಂಗೈಕ್ಯ ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳು ಬಸವಾದಿ ಶರಣರು ನಿರೂಪಿಸಿದ ಸರ್ವ ಸಮಾನತೆಯ ಸಮತೆಯ ಪರಿಕಲ್ಪನೆಯೊಂದಿಗೆ ಸರ್ವಧರ್ಮದ ರಥೋತ್ಸವವನ್ನ ಹೊಸಪೇಟೆ ನಗರಕ್ಕೆ ಪರಿಚಯಿಸಿದ್ದು ನಿಜವಾಗ್ಲೂ ಕೂಡ ಅನನ್ಯವಾದಂತಹ ಸಂಗತಿಯೇ ಆಗಿದೆ. ಇಲ್ಲಿಯ ಎಲ್ಲ ದುಡಿಯುವ ವರ್ಗದ ಜನ, ಕಾಯಕ ಜೀವಿಗಳ ಸಮುದಾಯಗಳನ್ನ ಒಟ್ಟುಗೂಡಿಸಿಕೊಂಡು, ಅದು ಮುಸಲ್ಮಾನರೇ ಆಗಿರ್ಬೋದು, ಕ್ರಿಶ್ಚಿಯನ್ರೇ ಆಗಿರ್ಬೋದು, ಜೈನರೇ ಆಗಿರ್ಬೋದು, ಬೌದ್ಧರೇ ಆಗಿರ್ಬೋದು, ವಾಲ್ಮೀಕಿ ಸಮುದಾಯ ಆಗಿರ್ಬೋದು, ಕುರುಬಗೊಲ್ಲಾಳೇಶನ ಕುರುಬ ಸಮುದಾಯ ಆಗಿರ್ಬೋದು, ತಳವಾರ ಕಾಮಿದೇವನ ತಳವಾರ ಸಮುದಾಯ ಆಗಿರ್ಬೋದು, ಎಲ್ಲ ಸಮುದಾಯಗಳನ್ನ ಒಳಗೊಂಡು ಮತ್ತು ಬ್ರಾಹ್ಮಣ ಸಮುದಾಯವೂ ಕೂಡ ಒಳಗೊಂಡಂತೆ ಇಲ್ಲಿಯ ವೈಷ್ಣವ ಪಂಥದ ಮತ್ತು ಸ್ಮಾರ್ಥ ಪಂಥದ ಮತ್ತು ಆರ್ಯವೈಶ್ಯ ಸಮುದಾಯದ ಎಲ್ಲ ಸಮುದಾಯಗಳ ಧರ್ಮ ಗ್ರಂಥಗಳನ್ನ ಈ ಧರ್ಮದ ರಥೋತ್ಸವದಲ್ಲಿ ಸ್ಥಾಪಿಸಿ ಆ ರಥೋತ್ಸವವನ್ನ ಹೊಸಪೇಟೆಯ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಸರ್ವಧರ್ಮ ಸಮಾನತೆಯ ಪರಿಕಲ್ಪನೆಯನ್ನ ಮತ್ತೊಮ್ಮೆ ನೆನಪಿಸಿಕೊಡುವಂತಹ, ಮತ್ತೊಮ್ಮೆ ಅದನ್ನ ಸಾಧ್ಯವಾಗಿಸುವಂತಹ ಸಂಕಲ್ಪದೊಂದಿಗೆ ಈ ರಥೋತ್ಸವವನ್ನ ಇಂದಿನ ಶ್ರೀಗಳು ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಇಂಥದ್ದೊಂದು ಅದ್ಭುತವಾದಂತಹ ವಿಶೇಷವಾದಂತಹ ಮಾನವೀಯ ಮೌಲ್ಯವನ್ನ ಸಾರುವಂತಹ ರಥೋತ್ಸವ ನಾಡಿನಲ್ಲಿ ಎಲ್ಲಾದ್ರೂ ಇದ್ರೆ ಅದು ಹೊಸಪೇಟೆಯಲ್ಲಿ ಮತ್ತು ಕೊಟ್ಟೂರು ಸ್ವಾಮಿ ಜಗದ್ಗುರು ಶೂನ್ಯ ಸಿಂಹಾಸನ ಪೀಠ ನಡೆಸಿಕೊಂಡು ಬರುತ್ತಿರುವಂತಹ ಈ ಸರ್ವಧರ್ಮ ರಥೋತ್ಸವವೇ ಆಗಿದೆ. ಇದಕ್ಕೆ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಬಸವ ಭಕ್ತರು ಮತ್ತು ನಾಡಿನ ಎಲ್ಲ ಸರ್ವ ಸಮಾನತೆಯ ಪ್ರಗತಿಪರ ಚಿಂತಕರು, ಎಲ್ಲ ಸ್ವಾಮೀಜಿಗಳು ಮತ್ತು ಎಲ್ಲ ಭಕ್ತ ಮಂಡಳಿಗೆ ಅನಂತ ಶರಣಾರ್ಥಿಗಳನ್ನ ಸಮರ್ಪಿಸ್ತೇವೆ. ಹಾಗೆ ಮಾನವಳ್ಳಿ ಬಸವರಾಜ್ ಸರ್ ಅವರು ಒಂದೆರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕು, ನಮ್ಮ ಎಲ್ಲ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. 12ನೇ ಶತಮಾನದ ಬಸವಾದಿ ಶರಣರು ಹಾಕೊಟ್ಟಿರ್ತಕ್ಕಂಥ ಜಾತಿರಹಿತ ಸಮಾಜದ ಎಲ್ಲಾ ಸಮಾಜವನ್ನು ಅಪ್ಪಿಕೊಂಡು ಇವತ್ತು ಎಲ್ಲಾ ಸಮಾಜದ ಧರ್ಮ ಗ್ರಂಥಗಳನ್ನ ವಿಜೃಂಭಣೆಯಾಗಿ ಬೀದಿಯಲ್ಲಿ ಸಹ ಇವತ್ತು ಮೆರವಣಿಗೆ ಮಾಡಿರ್ತಕ್ಕಂಥದ್ದು ಬಹಳ ನಮ್ಗೆಲ್ಲ ಖುಷಿಗಳು. ಇದಕ್ಕೆ ಎಲ್ಲ ಜಾತ್ಯತೀತವಾಗಿ ಎಲ್ಲ ಜನ ವರ್ಗದವ್ರನ್ನ ಸೇರಿಸ್ಕೊಂಡು ಮಾಡ್ತಕ್ಕಂಥ ಇದು ಯಾವುದಾದ್ರೂ ಪ್ರದೇಶ ಇದ್ರೆ ಸಂಗನ ಬಸವ ಮಹಾಸ್ವಾಮಿಗಳ ಒಂದು ಪರಂಪರೆಯ 12ನೇ ಶತಮಾನದಲ್ಲಿ ಏನು ನಡೆದಿತ್ತು ಅದೇ ರೀತಿಯಲ್ಲಿ ಸರ್ವ ಸಮ್ಮೇಳನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲರೂ ಸಹಕಾರ
ಮೆರವಣಿಗೆ ಉತ್ಸವ ಸಾಂಗೋಪಾಂಗವಾಗಿ ನಡೆದಿದೆ. ಪ್ರವಚನ ಕೂಡ ನಡೆದಿದೆ. ಎಲ್ಲರಿಗೂ ಶುಭವಾಗಲಿ. ಜೈ. ಭಾರತ ವೀರಶೈವ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ರೆಡ್ಡಿ ಸರ್ ಅವರು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಈ ರಥೋತ್ಸವದ ಬಗ್ಗೆ ಏನಂತ ಹೇಳಿ ತಿಳಿಸ್ತಾರೆ. ಸ್ನೇಹಿತರೆ, ಎಲ್ಲ ಸಮಾಜದವರಿಗೆ ನನ್ನ ನಮಸ್ಕಾರಗಳು. ಹಿಂದೆ 18ನೇ ಶತಮಾನದಲ್ಲಿ ನಮ್ಮ ಜಗಜ್ಯೋತಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರು ಹೇಳ್ತಾ ಇದ್ರು, ಎಲ್ಲಾ ಧರ್ಮದವರು ಸಮಾನ ಅಂತ ಹೇಳ್ಬಿಟ್ಟು. ಅದೇನಾದ್ರೂ ಇವತ್ತು ಗುರ್ತಿಸಿದೀವಿ ಅಂತಂದ್ರೆ ಈ ಒಂದು 21ನೇ ಶತಮಾನದಲ್ಲಿ ನಮ್ಮ ಸರ್ವಧರ್ಮ ರಥಯಾತ್ರೆಯನ್ನ ಮಾಡ್ತಾ ಇದೀವಿ. ಇದೊಂದು ವಿಶೇಷ ರಥಯಾತ್ರೆ ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮದವರು ಅನೇಕ ರಥೋತ್ಸವಗಳನ್ನ ಮಾಡ್ತಾರೆ. ಆದ್ರೆ ಈ ಒಂದು ರಥೋತ್ಸವ ಒಂದು ವಿಶಿಷ್ಟವಾದದ್ದು. ಯಾಕಂದ್ರೆ ನಮ್ಮ ಎಲ್ಲಾ ಧರ್ಮಗಳ ಧರ್ಮ ಗ್ರಂಥಗಳಾದಂತ ಭಗವದ್ಗೀತೆ, ಆಮೇಲೆ ಕುರಾನ್, ತದನಂತರ ಬೈಬಲ್ ಇವೆಲ್ಲದನ್ನು ಇಟ್ಬಿಟ್ಟು ಯಾವುದೇ ಮೂರ್ತಿ ಇಲ್ದಂಗೆ ಈ ಎಲ್ಲಾ ಧರ್ಮದವರು ಒಂದೇ ಎಂಬ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಕೊಡುವಂತ ರಥಯಾತ್ರೆ ಈ ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದೊಂದು ವಿಶೇಷ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ನಾವು ಬಸವೇಶ್ವರರ ಒಂದು ತತ್ವವನ್ನು ನಾವು ಜಾರಿಗೊಳಿಸಿದೀವಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಯಾವುದೇ ಜಾತಿ, ಮತ, ಲಿಂಗ ಭೇದ ಅಥವಾ ಧರ್ಮ ಭೇದ ಇಲ್ಲದೆ ಇರ್ಬೇಕಂತೇಳಿ ಹೇಳಕ್ಕೆ ಎಲ್ಲರಿಗೂ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದ.